ಕೊನೆಗೂ ಡಿಕೆಶಿ ಟ್ರಾಪ್ಗೆ ಬಿದ್ದೇ ಬಿಟ್ರ ಎಚ್.ಡಿ. ಕುಮಾರಸ್ವಾಮಿ. ಬಂಡೆ ತೋಡಿದ ಹಳ್ಳಕ್ಕೆ ಬಿದ್ದೇ ಬಿಟ್ರ ಕುಮಾರಸ್ವಾಮಿ. ಎಚ್ಡಿಕೆಯಿಂದ ಪಾದಯಾತ್ರೆ ವಿಷಯವೇ ಡೈವರ್ಟ್ ಆಗಿದೆ. ಅಂದುಕೊಂಡಂತೆ ಸದ್ದು ಮಾಡುತ್ತಿಲ್ಲ ಬಿಜೆಪಿ ಪಾದಯಾತ್ರೆ. ಇದಕ್ಕೆ ಕಾರಣ ಡಿಸಿಎಂ ಡಿಕೆಶಿ ಅವರು ಹೆಣೆದಂತ ವೈಯಕ್ತಿಕ ದಾಳಿ. ಜನಾಂದೋಲನ ಪೂರ್ತಿ ದಳಪತಿಗಳ ವಿರುದ್ಧ ನಿಂದನೆಯನ್ನ ಮಾಡ್ತಾ ಇದ್ದಾರೆ. ಎಚ್ಡಿಕೆಯ ಟೀಕೆಗೆ ಜನಾಂದೋಲನ ಮೀಸಲಿಟ್ಟ ಡಿಕೆ ಶಿವಕುಮಾರ್. ಡಿಕೆಶಿಯ ಪ್ರತಿ ಹೇಳಿಕೆಗೂ ಎಚ್ಡಿಕೆಯಿಂದಲೂ ಕೂಡ ಪ್ರತ್ಯುತ್ತರ ಬರ್ತಾನೆ ಇದೆ. ಏಕವಚನದಲ್ಲೇ ನಿಂದಿಸಿಕೊಳ್ತಾ ಇದ್ದಾರೆ ಇಬ್ಬರು ನಾಯಕರು. ಇಬ್ಬರ ವೈಯಕ್ತಿಕ ಮಾತಿನಿಂದ ಗೌಣವಾಗಿದೆ ಇಲ್ಲಿ ಪಾದಯಾತ್ರೆಯ ಉದ್ದೇಶವೇ ಮರೆತಂತಿದೆ. ಪಾದಯಾತ್ರೆಯ ರಿಯಲ್ ಮ್ಯಾಟರ್ ಗಯಾಬಾಗಿದೆ. ಬಿಜೆಪಿ ಅವರಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಈಗ ಬೇಕು ಅಂತಾನೆ ಕುಮಾರಸ್ವಾಮಿಯನ್ನ ಡಿಕೆ ಶಿವಕುಮಾರ್ ಕೆಣಕ್ತಾ ಇದ್ದಾರೆ. ಡಿಕೆಶಿ ಪ್ಲಾನ್ ಗೊತ್ತಾಗದೆ ಅದೇ ಟ್ರಾಪ್ಗೆ ಬಿದ್ದಿದ್ದಾರೆ ಎಚ್ಡಿಕೆ. ಕುಮಾರಸ್ವಾಮಿ ವರ್ತನೆಗೆ ಬಿಜೆಪಿ ನಾಯಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹೋರಾಟ ಎಲ್ಲ ವ್ಯರ್ಥ ಆಗ್ತಾ ಇದೆ ಅಂತ ಬೇಸರವನ್ನ ಹೊರ ಹಾಕಿದ್ದಾರೆ. ಎಲ್ಲವೂ ನೀರಲ್ಲಿ ಹೋಮ ಮಾಡಿದಂತೆ ಆಗ್ತಾ ಇದೆ ಅಂತ ಚಿಂತೆಗೀಡಾಗಿದ್ದಾರೆ ಈಗ ಬಿಜೆಪಿಯ ನಾಯಕರು. ಗಮನಿಸ್ತಾ ಇದ್ದೀವಿ ಇಲ್ಲಿ ಕುಮಾರಸ್ವಾಮಿ ಅವರನ್ನ ಯಾವ ರೀತಿಯಾಗಿ ಕೆಡವಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಿ. ಅಂದ್ರೆ ಈ ಒಂದು ಪಾದಯಾತ್ರೆಯ ಮುಖ್ಯ ಉದ್ದೇಶನೇ ಸಿಎಂ ವಿರುದ್ಧ, ಅಂದ್ರೆ ಸಿಎಂ ರಾಜೀನಾಮೆಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ. ಆದ್ರೆ ಈ ಒಂದು ಪಾದಯಾತ್ರೆ ಯುದ್ಧಕ್ಕೂ ನಾವು ಗಮನಿಸಿದ ಹಾಗೆ ವೈಯಕ್ತಿಕ ದಾಳಿ, ವೈಯಕ್ತಿಕ ಟೀಕೆ ಶುರುವಾಗ್ಬಿಟ್ಟಿದೆ. ಅಂದ್ರೆ ಜನಾಂದೋಲನದಲ್ಲಿ ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕುಮಾರಸ್ವಾಮಿ ಮತ್ತು ದೇವೇಗೌಡರ ವಿರುದ್ಧ ಹರಿಹಾಯ್ತಾ ಇರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಿಕಾಸ್ ಈ ಪಾದಯಾತ್ರೆಯ ಉದ್ದೇಶವನ್ನ ಡೈವರ್ಟ್ ಮಾಡಬೇಕು ಅನ್ನೋದು ಏನು ಡಿಕೆ ಶಿವಕುಮಾರ್ ಅವರ ಉದ್ದೇಶ. ಹಾಗಾಗಿನೇ ಹೇಗಾದ್ರೂ ಮಾಡಿ ಕುಮಾರಸ್ವಾಮಿ ಅವರನ್ನ ಕೆಣಕ್ಕೆ ಬಿಟ್ರೆ ಕುಮಾರಸ್ವಾಮಿ ಅವರು ನಮ್ಮ ಕಡೆ ಚಿತ್ತವನ್ನ ಹರಿಸ್ತಾರೆ, ಪಾದಯಾತ್ರೆ ಎಲ್ಲೋ ಒಂದ್ ಕಡೆ ಡಲ್ ಆಗುತ್ತೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿತ್ತು. ಅದರಂತೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೆಣಕ್ತಾ ಇದ್ದಾರೆ. ನಿರಂತರವಾಗಿ ಪಾದಯಾತ್ರೆ ಯಾವತ್ತು ಶುರುವಾಯಿತು ಅವತ್ತಿನಿಂದಲೂ ಕೂಡ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸುವುದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಪಾದಯಾತ್ರೆಯಲ್ಲಿದ್ದುಕೊಂಡೇ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಪರ್ಸನಲ್ ಆಗಿ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿನೇ ಈ ಒಂದು ಪಾದಯಾತ್ರೆಯ ಮುಖ್ಯ ಟಾರ್ಗೆಟ್ ಅಥವಾ ಉದ್ದೇಶ ಏನಿತ್ತು ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಗೌಣವಾಗಿ ಹೋಗ್ಬಿಟ್ಟಿದೆ. ಆ ಉದ್ದೇಶ ಡೈವರ್ಟ್ ಆಗಿ ಹೋಗ್ಬಿಟ್ಟಿದೆ. ಇಲ್ಲಿ ವೈಯಕ್ತಿಕ ಟೀಕೆ ಟಿಪ್ಪಣಿಗಳೇ ನಡೀತಾ ಇರೋದ್ರಿಂದ ಬಿಜೆಪಿಗೆ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಏನಪ್ಪಾ ಇದು, ನಾವು ಈ ಒಂದು ಪಾದಯಾತ್ರೆಯ ಉದ್ದೇಶ ಏನಿಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಆದರೆ ಇಲ್ಲಿ ಕುಮಾರಸ್ವಾಮಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಿಜೆಪಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.